ನನ್ನ ನೀತಿಗಾಗಿ, ರಾಜ್ಯಕ್ಕಾಗಿ ನೀನು ತವಕ ಪಡು, ಪ್ರಯಾಸ ಪಡು, ಆಮೇಲೆ ಸಮಸ್ತ ನಾನು ನಿನಗೆ ಅನುಗ್ರಹಿಸ್ತೀನಿ. ಅದು ನಾವೇನ್ ಮಾಡ್ತೀವಿ, ಸಮಸ್ತ ಸಲ ಓಡ್ತೀವಿ, ಅದನ್ನು ಬಿಡ್ತೀವಿ. ಅದನ್ನು ಮಾಡಬಾರ್ದು. ಅದ್ರ ಕುಟುಂಬ, ಆ ಬಂಧುಗಳು, ನಮ್ಮ ಒಂದು ಮಕ್ಕಳು, ಎಲ್ಲದಕ್ಕೆ ಸಲುವಾಗಿ ನಾವು ಪ್ರಯಾಸ ಪಡಬೇಕು. ಆದ್ರೆ ಮೊದಲ ಪ್ರಾಧಾನ್ಯತೆ ಯಾವುದು ಕೊಡಬೇಕು? ಆಧ್ಯಾತ್ಮಿಕ ಜೀವಿತ ಕೊಡಬೇಕು. ನೀನು ಎಷ್ಟುವರೆಗೆ ಅಂತ ಪ್ರಯಾಸ ಪಡ್ತಿ? ನಿನ್ನ ಕುಟುಂಬ ಕಟ್ಕೋಬೇಕಂದ್ರೆ ಎಷ್ಟುವರೆಗೆ ಅಂತ ನೀನು ಕಟ್ಕೊಂತ? ನಿನ್ನ ಕೈಲಿ ಎಲ್ಲಿಗೆ ಆಗ್ತದೆ? ಎಷ್ಟಂತ ನಿನ್ನ ಕೈಲಿ ನೀನು ಹೋರಾಡಕ್ಕಾಗ್ತದೆ? ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ನಾನು ಕಟ್ಟಿಸಲಾರದ ಮನೆ ಕಟ್ಟುವವನ ಪ್ರಯಾಸ ವ್ಯರ್ಥ. ದೇವರೇನಂತ ಹೇಳ್ತಾನ? ನಾನು ಕಟ್ಟಿಸಲಾಗದ ಮನೆ ಕಟ್ಟುವವನ ಪ್ರಯಾಸ ವ್ಯರ್ಥ. ದೇವ್ರು ಕಟ್ಟಿಲ್ಲ ಅಂದ್ರೆ ಯಾವ ಕುಟುಂಬ ಕೂಡ ನಿಂದಿರೋದಿಲ್ಲ. ದೇವ್ರು ಕಟ್ಟಿಲ್ಲ ಅಂದ್ರೆ ನಮ್ಮ ಮನೆ ನಿಂದಿರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಹೇಳು? ದೇವ್ರನ್ನ ಬಿಟ್ಟು ನಾವು ಓಡ್ತೀವಿ ಕಟ್ಟಕ, ನಾವು ಪ್ರಯಾಸ ಪಡ್ತೀವಿ ಕಟ್ಟಕ. ನಾವೇನೋ ಕುಟುಂಬನ ಕಟ್ತೀವಿ, ನಾವೇನೋ ಮಕ್ಕಳ ಜೀವಿತನ ಕಟ್ತೀವಿ, ನಾವೇನೋ ಪ್ರಯಾಸ ಪಡ್ತೀವಿ ಅಂತೇಳಿ ನೀನು ಎಷ್ಟು ಪ್ರಯಾಸ ಪಟ್ಟು ನೀನು ಎಷ್ಟು ಹೋದ್ರು ಕೂಡ ನಿನ್ನ ಕೈಲಿ ಕಟ್ಟಕ ಆಗೋದಿಲ್ಲ. ಅದೇನಾಗ್ತದೆ ಗೊತ್ತಾ? ನಿನಗೆ ಭಾರ ಆಗ್ತದೆ. ನಿನ್ನ ಕುಟುಂಬನೇ ನಿನಗೆ ಭಾರ ಆಗ್ತದೆ, ನಿನ್ನ ಜೀವಿತನೇ ನಿನಗೆ ಭಾರ ಆಗ್ತದೆ. ಅದಕ್ಕೆ ಭಾರಿ ಮಂದಿ ಏನಂತಾರೆ ಗೊತ್ತಾ? ನಾನು ಯಾವಾಗಾದ್ರೂ ಪ್ರಾರ್ಥನೆಗೆ ಹೋಗ್ತಿರುವಾಗ ಭಾರಿ ಮಂದಿ ನನಗೆ ಹೇಳೋ ಮಾತೇನು ಗೊತ್ತಾ? ಬ್ರದರ್, ಈ ಜೀವಿತ ನನಗೆ ಭಾರ ಅನ್ಸಕತ್ತೈತೆ. ಎದಕ್ಕೋ ಈ ಜೀವಿತ ನನಗೆ ಭಾರ ಅನ್ಸಕತ್ತೆ, ಈ ಜೀವಿತ ನನಗೆ ಬೇಡ ಅನ್ಸಕತ್ತೈತೆ. ಈ ಕುಟುಂಬ ಭಾರ, ಮಕ್ಕಳು ಭಾರ, ಗಂಡ ಭಾರ, ಇವೆಲ್ಲವೂ ಕೂಡ ನನಗೆ ಭಾರ ಅನ್ಸಕತ್ತೈತೆ. ಈ ಕುಟುಂಬದಲ್ಲಿ ನಾನು ಜೀವಿಸಕ್ಕೆ ನನ್ನ ಕೈಲಿ ಆಗ್ತಿಲ್ಲ, ಬಾಧೆ ಪಡ್ತಿರ್ತಾರ. ಎದಕ್ಕೆ ಹೇಳು? ತಾವಾಗಿ ಕಟ್ಕೊಂಡು ಹೋಗ್ತಿರ್ತಾರ. ಅದೇನಾಗ್ತದೆ? ಭಾರ ಆಗ್ತದೆ. ಅದಕ್ಕೆ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ನಿನ್ನ ಭಾರವೆಲ್ಲ ನನ್ನ ಮೇಲೆ ಹಾಕು, ನಾನು ಓಡ್ತೀನಿ. ಯಾವವರೆಗೆ ಓಡ್ತೀಯಪ್ಪ? ಯಾವಾಗ ಓಡ್ತೀಯಪ್ಪ ಅಂದ್ರೆ ಪ್ರತಿ ದಿನ ನಾನು ಓಡ್ತೀನಪ್ಪ. ಆಮೇಲೆ ಹಾಲೆಲೂಯಾ. ನೋಡಿ, ಓದಿಸ್ತೀನಿ. ಕೀರ್ತನೆಗಳು 68ನೇ ಕೀರ್ತನೆ 19ನೇ ವಚನ. ಅನುದಿನವೂ ಆಮೆನ್, ಹಾಲೆಲೂಯಾ. ಏನಂತ? ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯಾವಾಗ ಓಡ್ತಾರಂತ ದೇವರು? ನಮ್ಮ ಭಾರನ ಯಾವಾಗ ಓಡ್ತಾರಂತ? ಅನುದಿನ. ಒಂದು ತಿಂಗಳಿಗೋ ವರ್ಷಕ್ಕೊಂದ್ಸರಲ್ಲ, ಯಾವಾಗೋ ಕಷ್ಟ ಬಂದಾಗಲ್ಲ. ಕೆಲವೊಬ್ರಿಗೆ ಕಷ್ಟ ಬಂದಾಗೇ ದೇವ್ರು ಗುರ್ತು ಬರ್ತಾನ, ಅಲ್ಲವರಿಗೆ ದೇವ್ರು ಗುರ್ತು ಬರೋದಿಲ್ಲ. ದೇವಾ ನನ್ನ ಭಾರ ನೋರಯ್ಯ. ದೇವ್ರೇನಂತ ಹೇಳ್ತಾನೆ ಗೊತ್ತಾ? ಒಂದಿನ ಅಲ್ಲಮ್ಮ, ಒಂದು ಯಾವಾಗೋ ನಿನಗೆ ಕಷ್ಟ ಬಂದಾಗಲ್ಲ, ಪ್ರತಿದಿನ ನಾನು ಓಡ್ತೀನಿ. ಪ್ರತಿದಿನ ಓಡೋ ದೇವ್ರು ನಮ್ಗೆ ಎದನ. ನಾವೇನ್ ಮಾಡ್ಬೇಕು ಹೇಳು? ದೇವ್ರ ಮೇಲೆ ಭಾರ ಹಾಕಬೇಕು. ನಮ್ಮ ಮಕ್ಕಳ ಭಾರ ಆಯ್ತಾ? ದೇವ್ರ ಮೇಲೆ ಹಾಕು. ಗಂಡನ ಭಾರ ಆಯ್ತಾ? ದೇವ್ರ ಮೇಲೆ ಹಾಕು. ಕುಟುಂಬ ಭಾರ ಆಯ್ತಾ? ದೇವ್ರ ಮೇಲೆ ಹಾಕು. ನಿನ್ ಕೈಲಿ ಓಡಾಡಕ್ ಆಗೋದಿಲ್ಲ, ನೀನ್ ಅದನ್ನ ಜಯಿಸೋಕ್ಕೂ ಆಗೋದಿಲ್ಲ. ನೀನ್ ಪ್ರಯಾಸ ಪಟ್ಟು ಲಾಸ್ಟಿಗೆ ಏನಾಗ್ತಿ ಹೇಳು? ಮತ್ತೆ ಲಾಸ್ಟಿಗೆ ದೇವ್ರ ಹತ್ರನೇ ಬರಬೇಕು. ಹೌದಾ? ನೀ ಎಲ್ಲಿ ತಿರುಗಿದ್ರು ಕೂಡ ಲಾಸ್ಟ್ ನೀನ್ ಪ್ರಯಾಸ ಪಟ್ಟು ಲಾಸ್ಟ್ ಎಲ್ಲಿಗೆ ಬರ್ತಿ? ದೇವ್ರ ಹತ್ರನೇ ಬರಬೇಕು. ಅದೇನೋ ಫಸ್ಟಿಗೆ ದೇವ್ರ ನಡ್ಕೊಂಡ್ರೆ ಆಯ್ತಲ್ಲ. ನಾವು ಪ್ರಯಾಸ ಪಟ್ಟು ಎಲ್ಲ ಟೆನ್ಷನ್ಗಳು ತಗೊಂಡು ಇಲ್ದಿದ್ದ ರೋಗಗಳು ತಂದ್ಕೊಂಡು ಆಮೇಲೆ ಅಯ್ಯ ನನ್ನ ಕಡೆ ನೋಡಯ್ಯ ಅನ್ನೋದಕ್ಕಿನ್ನ ಫಸ್ಟ್ಗೆ ನಾವು ದೇವ್ರನ್ನ ದರ್ಶಿಸ್ರೆ, ಫಸ್ಟ್ಗೆ ನಮ್ಮ ಭಾರನ ದೇವ್ರ ಮೇಲೆ ಹಾಕಿದ್ರೆ, ನಮ್ಮ ಚಿಂತೆನೆಲ್ಲ ದೇವ್ರ ಮೇಲೆ ಹಾಕಿದ್ರೆ, ಪೇತ್ರ ಏನಂತ ಹೇಳ್ತಾನೆ ಗೊತ್ತಾ? ನಿನ್ನ ಚಿಂತೆ ಎಲ್ಲ ದೇವರ ಮೇಲೆ ಹಾಕು. ಆಮೆನ್, ಹಾಲೆಲೂಯಾ. ಪೇತ್ರ ಮಾತು ಹೇಳ್ತಾನೆ ಪೇತ್ರ ಪತ್ರಿಕೆಯಲ್ಲಿ, ನಿಮ್ಮ ಚಿಂತೆ ಎಲ್ಲ ದೇವರ ಮೇಲೆ ಹಾಕಿರಿ, ಆತ ನಿಮ್ ಸಲುವಾಗಿ ಚಿಂತಿಸುವನು. ಯಾರು ಚಿಂತೆ ಮಾಡ್ತಾರಂತ? ದೇವರು ಚಿಂತೆ ಮಾಡ್ತಾರಂತ. ಮನುಷ್ಯರೇ ಚಿಂತೆ ಮಾಡೋದಿಲ್ಲ. ಮನುಷ್ಯರಿಗೆ ಏನಾದ್ರೂ ಬಾಧೆ ಹೇಳ್ಕೊಳಕ್ ಹೋದ್ರೆ ಅವ್ರು ನಮ್ಮ ಬಾಧೆನೇ ಕೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಆ ಟೈಮೇ ಇರೋದಿಲ್ಲ ಅವ್ರಿಗೆ. ಕೇಳ್ತಾರೆ, ಎದಕ್ಕೆ ಕೇಳ್ತಾರೆ ಹೇಳು? ನೀನ್ ಏನೇನ್ ಹೇಳ್ತೀಯೋ ಅವನೆಲ್ಲ ಇನ್ನೊಬ್ರಿಗೆ ಹೇಳಕ. ಒಬ್ರು ಏನಾದ್ರೂ ನಮ್ಮ ಬಾಧೆ ಕೇಳ್ತಾರಂದ್ರೆ ಎದಕ್ಕೆ ಕೇಳ್ತಿರ್ತಾರೆ ಗೊತ್ತಾ? ಅದು ಅನೇಕರು ಪ್ರಚಾರ ಮಾಡಕ. ಇವ್ರಿಗೆ ಹಂಗೈತಂತ, ಇವ್ರಿಗೆ ಅದೈತಂತ. ನೀನ್ ಏನ್ ಅನ್ಕೊಂಡಿರ್ತೀಯ ಹೇಳು?
ಇನ್ನೂ ನನ್ನ ಬಾಧ ಹಂಚ್ಕೊಂಡ್ರಿ, ಇನ್ನೂ 4 ಮಾತು ಧೈರ್ಯ ಹೇಳ್ತಾರಲ್ಲ, ನನ್ ಸ್ವಲ್ಪ ಭಾರ ಹಿಡಿತದಲ್ಲ ಅಂತ ನೀನ್ ಅನ್ಕಂತಿ. ಅದ್ರ ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ, ನೀನ್ ಏನೇನು ಹೇಳ್ಕೊಂಡಿರ್ತೀವೋ ಅದನ್ನ ಊರೆಲ್ಲ ಪ್ರಚಾರ ಮಾಡ್ತಾರ. ಅದಕ್ಕೆ ನಿನ್ಗೆ ಏನು ಉಪಯೋಗ ಬರೋದಿಲ್ಲ. ನಿನ್ನ ಒಂದು ಕುಟುಂಬದ ಸಮಸ್ಯೆಗಳೆಲ್ಲ ನೀನೇ ಬೀದಿ ಪಾಲು ಮಾಡ್ಕಂತಿ, ನೀನೇ ಇನ್ನೊಬ್ರಿಗೆ ಹೇಳ್ಕಂತಿ, ನೀನೇ ನಷ್ಟ ಹೋತಿ. ಅದೇ ನೀನು ದೇವ್ರಿಗೆ ಹೇಳ್ಕಂಡಿ ಅನ್ಕೋ, ನೀನ್ ಕುಂತು ದೇವ್ರಲ್ಲಿ ಮೊರೆ ಹೋಗಿ ಅನ್ಕೋ, ನಿನ್ನ ಬಾಧನ, ನಿನ್ನ ದುಃಖನ, ನಿನ್ನ ಕಣ್ಣೀರ್ನ, ನಿನ್ನ ವೇದನೆನ, ನೀನು ಪಡ್ತಿರೋ ಪ್ರತಿ ಸಮಸ್ಯೆನ ತಗೊಂಡೋಗಿ ನಿನ್ನ ಚಿಂತೆನೆಲ್ಲ ದೇವ್ರ ಮೇಲೆ ಹಾಕಿ ಅನ್ಕೋ, ಆತ ನಿನ್ನ ಸಲುವಾಗಿ ಚಿಂತಿಸ್ತಾನ. ಆಮೇನ್, ಹಲ್ಲೆಲೂಯಾ. ಅದನ್ನೇ ಹೇಳ್ತಾನ, ನಾನ್ ನಿಮ್ ಸಲುವಾಗಿ ಚಿಂತಿಸ್ತೀನಿ, ನೀನು ಆಯಾಗಿರು, ಆರಾಮ್ಸೆ ಮಕ್ಕಳು, ಆರಾಮ್ಸೆ ನಿದ್ದೆ ಮಾಡು. ಪೇತ್ರು ಈ ಮಾತು ಹೇಳೋದು, ಪೇತ್ರಿಗೆ ಏನಾಗ್ತದೆ ಗೊತ್ತಾ, ಯೇಸು ಸ್ವಾಮಿನ ಸಿಲ್ವೆಗೆ ಹಾಕಿ ಸಾಯಿಸ್ತಾರ. ಈ ಪೇತ್ರು ಕೂಡ, ಪೇತ್ರು ಯೇಸು ಸ್ವಾಮಿ ಶಿಷ್ಯನಲ್ಲ, ಪೇತ್ರು ಬೋಧಿಸ್ತಿರುವಾಗ ಇವ್ರು ರೋಮ ಪ್ರಯುಕ್ತರು ಏನ್ ಮಾಡ್ತಾರೆ ಗೊತ್ತಾ, ಪೇತ್ರನ ತಗೊಂಡೋಗಿ ಜೈಲಿಗೆ ಹಾಕ್ತಾರ. ಜೈಲಿಗೆ ಹಾಕಿ ಹೇಳ್ತಾರ, ಬಂದು ಪೇತ್ರು ನಿಂದು ಇವತ್ತೇ ಲಾಸ್ಟ್ ಡೇ, ನಿಂದು ಇವತ್ತು ಲಾಸ್ಟ್ ಎಂಡ್, ನಿನ್ನ ಜೀವಿತ ಎಂಡ್. ನಾಳೆ ಏನ್ ಮಾಡ್ತಾರೆ ಗೊತ್ತಾ, ನಿನ್ನ ಕೂಡ ಸಿಲುವೆಗೆ ಹಾಕ್ತಾರಂತ. ನಿನ್ನ ಕೂಡ ಯೇಸು ಸ್ವಾಮಿ ಹೆಂಗ್ ಸಿಲುವೆಗೆ ಹಾಕಾರು, ನಿನ್ನ ಕೂಡ ಹಂಗೆ ಸಿಲುವೆಗೆ ಹಾಕ್ತಾರ ಅಂತೇಳಿ ಪೇತ್ರು ಹೇಳ್ತಾರ. ಯಾವಾಗ ಹಾಕ್ತಾರ? ನಾಳೆನೆ. ಪೇತ್ರು ಎಲ್ಲಿರ್ತಾನ? ಜೈಲಾಗಿರ್ತಾನ. ನಾಳೆ ಸಿಲುವೆಗೆ ಹಾಕಿ ಸಾಯಿಸ್ತಾರಂತ ಪೇತ್ರು ಗೊತ್ತಾದ್ರೆ ಪೇತ್ರು ಏನ್ ಮಾಡ್ತಾನೆ ಗೊತ್ತಾ, ಜೈಲಾಗ ಸ್ತುತಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾನ, ಚೆನ್ನಾಗಿ ನಿದ್ದೆ ಮಾಡ್ತಾನ. ಆಮೇಲೆ ಹಲ್ಲೆಲೂಯಾ. ಅಲ್ಲ ಪೇತ್ರು, ನಾಳೆ ಸಾಯ್ತಿದೆಯಾ ನೀನು ಸಿಲುವೆಗೆ ಹಾಕ್ತಾರ, ನಿದ್ದೆನ ಹೆಂಗ್ ಬರ್ತದ ನಿನಗೆ? ನಾಳೆ ಬೆಳಿಗ್ಗೆ ಎದ್ದು ನೀನು ಸಿಲುವೆಗೆ ಹಾಕ್ತೀನಿ ಅಂತ ಹೇಳ್ತಾರ. ಹೌದಾ? ಸರಿ ಹೇಳಂತೇಳಿ ಸ್ತುತಿಸಿ ನಿದ್ದೆ ಮಾಡ್ತಾನ ಚೆನ್ನಾಗಿ. ದೇವದೂತರು ಒಂದು ತಟ್ಟಿ ಎದ್ದೇಳ್ಸಾರಂತ. ಆಮೇನ್, ಹಲ್ಲೆಲೂಯಾ. ತಟ್ಟಿ ಯಾರನ್ನ ಎದ್ದೇಳ್ಸ್ತಾರ ಹೇಳ? ಫುಲ್ ನಿದ್ದೆ ಮಾಡೋಣ, ಕರೆದು ಅವ್ನು ಕೇಳಿಸ್ಕೊಳ್ಳೋದಿಲ್ಲ. ಹಿಂಗಂದ್ರೆ ಅವಾಗ ಒಂದು ಫುಲ್ ಗಾಢ ನಿದ್ರೆನಾಗ ಹೋಗಿರ್ತಾನ. ನಾಳೆ ಸಾಯುವಂತ ಪೇತ್ರು ಇಷ್ಟು ಗಾಢ ನಿದ್ರೆ ಹೆಂಗ್ ಬರ್ತದೆ? ಇವಾಗ ನಮಗೆ ಹಾಸ್ಪಿಟಲ್ಗೆ ಹೋಗಿ ಅನ್ಕೋ, ಡಾಕ್ಟ್ರ್ ನಾಳೆಗೆಲ್ಲ ನೀನ್ ಸಾಯ್ತಿ ಅಮ್ಮ ಅಂದ ಅನ್ಕೋ, ನಾಳೆಗೆಲ್ಲ ನೀನ್ ಸಾಯ್ತಿ, ಇನ್ನು ಬದುಕ ಚಾನ್ಸೇ ಇಲ್ಲ ನಿನಗೆ ಅಂದ್ರೆ ಡಾಕ್ಟರ್ ಹೇಳೋದು ಅನ್ಕೋ. ರಾತ್ರಿ ನಮ್ಗೆ ನಿದ್ದೆ ಬರ್ತದ? ಮಕ್ಕಂತೀಯ? ನಾಳೆ ಸಾಯ್ತಿ ಅಂತ ಗೊತ್ತಿದ್ದು ಮಕ್ಕಂತೀಯ? ಆ ಕಡೆ ಸಾಯ್ತಿನ ಅವ್ನು ನಾಳೆ ಹೇಳಿರ್ತಾನ, ಇವತ್ತು ರಾತ್ರಿ ಸತ್ತ. ಆ ಟೆನ್ಷನ್ಗೆ ಹೌದಾ ನಿದ್ದೆ ಬರ್ತದ? ನಮಗೆ ಬರೋದಿಲ್ಲ. ಆದ್ರೆ ಪೇತ್ರು ಏನ್ ಮಾಡ್ತಾನೆ ಗೊತ್ತಾ, ತನ್ನ ಚಿಂತನೆಲ್ಲ ದೇವ್ರ ಮೇಲೆ ಹಾಕಾನೆ. ಆಮೇಲೆ ಎದಕ್ಕಂದ್ರೆ ನನ್ನ ದೇವರು ನನ್ನ ಸಲುವಾಗಿ ಚಿಂತಿಸುವ ಆತನ ಆಜ್ಞೆ ಇಲ್ಲದೆ ಯಾರು ನಾನು ಮುಟ್ಟೋದಿಲ್ಲ. ಆಮೇಲೆ ಆತನ ಆಜ್ಞೆ ಇಲ್ಲದೆ ನನಗೇನು ನಷ್ಟ ಆಗೋದಿಲ್ಲ. ಪೇತ್ರು ದೇವ್ರ ಮೇಲೆ ಭಾರ ಹಾಕಲ್ಲ. ನಾವು ಕೂಡ ಏನೊಂದು ಸಣ್ಣ ಸಮಸ್ಯೆ ಬಂದಿತ್ತಂದ್ರೆ ನಮಗೆ ಧೂಳು, ಏನೋ ಸಣ್ಣ ಸಮಸ್ಯೆ ಬಂದಿತ್ತಂದ್ರೆ ಮನೆಗೆ ಏನು ಗಲ್ಬಿಲ್ಲ ಆಗಿದ್ರೆ ಟೆನ್ಷನ್, ರಾತ್ರಿ ನಿದ್ದೆ ಬರೋದಿಲ್ಲ. ಏನಿದು ಹಿಂಗೆ ಬಂತು, ಏನಿದು ಸಮಸ್ಯೆ, ಏನಪ್ಪ ಇದು ಅಂತೇಳಿ ನಾನಾ ರಕವಾದ ಟೆನ್ಷನ್, ನಿದ್ದೆ ಬರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ನಿದ್ದೆ ಗುಳಿಗೆ ಹಾಕೊಂಡು ಮಕ್ಕಳು. ನಿದ್ದೆ ಗುಳಿಗೆ ಹಾಕೊಂಡಿಲ್ಲ ಅಂದ್ರೆ ಸಣ್ಣ ಸಮಸ್ಯೆ ಬಂದಂದ್ರೇನೆ ನಿದ್ದೆ ಬರೋದಿಲ್ಲ ಅವನಿಗೆ. ಆದ್ರೆ ಈ ದೈವ ಸೇವಕನು ನಾಳೆ ಸಾಯ್ತೀನಿ ಸಿಲುವೆಗೆ ಹಾಕ್ತಾನಂದ್ರು ಕೂಡ ಗಾಢವಾಗಿ ನಿದ್ದೆ ಮಾಡ್ತಾನೆ. ಆಮೇಲೆ ಈ ಸೇವಕನ ಮನಸ್ಸಲ್ಲಿ ಏನಾಯ್ತು ಹೇಳು, ನನ್ನ ಭಾರವೆಲ್ಲ ನನ್ನ ತಂದೆ ಮೇಲೆ ಹಾಕ್ತೀನಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಆತನ ನನ್ನ ಸಲ ಚಿಂತಿಸುವ, ಆತನು ನಾಳೆ ಚಿಂತೆ ಮಾಡು. ನಾಳೆ ಸಿಲುವೆಗೆ ಹಾಕ್ತಾರಂತ ತಂದೆ ಗೊತ್ತಿಲ್ಲ, ಗೊತ್ತು. ಸಮಸ್ತನೇ ಎರಿಗಿನ ದೇವರು, ಅದನ್ನ ಆಜ್ಞೆ ಹೇಳಿದಂಗ ಏನೂ ಆಗೋದಿಲ್ಲ. ಅದಕ್ಕೆ ಶತ್ರುಘ್ನ ಅಭಿನಂದನೆ ಹೇಳ್ತಾರೆ, ನಾವು ಸಾಯಕ್ಕೂ ರೆಡಿ, ಇದ್ರಾಗಿನ ತಪ್ಸೋಕ್ಕೂ ನನ್ನ ದೇವರು ಸಮರ್ಥನು. ಆಮೇಲೆ ಹಲ್ಲೆಲೂಯಾ. ಆ ರೀತಿ ನಾವು ನಮ್ಮ ಭಾರವೆಲ್ಲ ಯಾರ ಮೇಲೆ ಹಾಕ್ಬೇಕು, ನಾವು ತಂದೆ ಮೇಲೆ ಹಾಕಬೇಕು.